ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದೆ ನೋಡಿರಿ. ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನಿನ್ನೆ ವೀಡಿಯೋಸ್ ಬಿಡಬೇಕಂದೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ವೀಡಿಯೋಸ್ ಬಿಡಲಿಲ್ಲ. ಎಲ್ಲರೂ ಕೂಡ ಕ್ಷಮಿಸ್ರಿ ಪ್ಲೀಸ್. ನನ್ನ ವೀಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಫ್ರೆಂಡ್ಸ್. ನನಗೂ ಹೆಲ್ಪ್ ಆಗುತ್ತೆ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಹೆಲ್ಪ್ ಇದ್ರೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ವೀಡಿಯೋಸ್ ಮಾಡೋಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರ ಕಮೆಂಟ್ಲಿಂದ ನಾನು ತುಂಬ ಖುಷಿಯಾಗಿರ್ತೀನಿ ಸ್ನೇಹಿತರೆ. ಬರ್ರಿ, ಇವಾಗ ನಾನು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ರೀ. ಯಾವ ರೀತಿ ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ. ಹೆಂಗೆ ಮಾಡಿ ಅಂತೇಳಿ ಬಡವರ ಮನೆ ದೇವ್ರ ಪೂಜೆ ನೋಡಿರಿ. ಸಿಂಪಲಾಗಿ ಮಾಡಿದ್ದೀನಿ ರೀ. ಜಾಸ್ತಿ ಏನು ದೇವ್ರುಗಳು ಇಲ್ಲರಿ, ಕಮ್ಮಿ ದೇವ್ರುಗಳು ಇದಾವೆ ರೀ. ಅದಕ್ಕೆ ಎಲ್ಲ ಹೊರಗಡೆ ಪೂಜೆ ಮಾಡಿದೆ ರೀ. ಈ ಕಡೆ ಒಳಗೆ ಹಿಡಿಯ ಮತ್ತೆ ಅದನ್ರಿ. ಅದಕ್ಕೆ ಇಲ್ಲೆಲ್ಲನೂ ಮನೆ ಎಲ್ಲ ಹಸುವನ್ನು ಕ್ಲೀನಾಗಿ ಎಲ್ಲ ತೊಳ್ಕೊಂಡಿದ್ದೀನಿ ರೀ. ಇಲ್ಲಿ ಹಿಡಿಯ ಮತ್ತೆ ಪೂಜೆ ಮಾಡಿದ್ದೀನಿ ನೋಡ್ಬೋದು ರೀ. ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬಡವರ ಮನೆ ದೇವ್ರ ಪೂಜೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ನೋಡಿರಿ, ಹಳ್ಳಿ ಕಡೆ ನಾವು ಇದೇ ರೀತಿಯೇ ಮಾಡೋದ್ರಿ ಪೂಜೆ ಎಲ್ಲ. ನೋಡ್ರಿ, ಅಷ್ಟು ನೀರು ಬಂದಿವಲ್ಲ ರೀ. ಇವತ್ತು ಎಲ್ಲನೂ ಸ್ವಚ್ಛಾಗಿ ತೊಳ್ಕೊಂಡಿನಿ ರೀ. ಮನೆಗಳೆಲ್ಲನೂ ಎರಡು ಕ್ಲೀನಾಗಿ ತೊಳೆದಿದ್ದೀನಿ ರೀ. ಕಡೆ ಮಕ್ಕಳಿಗೆ ಚಹಾ ಮಾಡಿದೆ, ಕುಡಿದು ಬಿಟ್ರು ರೀ. ಕುಡಿದ್ಬಿಟ್ಟು ಈಗ ನೋಡ್ರಿ ನಮ್ಮೆಲ್ಲ ಹೆಂಗೆ ಕುಂತಾನ ಅಂತೇಳಿ ಇಲ್ಲೇ ಕೂತಿದ್ದಾನೆ ರೀ. ಅದಕ್ಕೆ ಈ ಕಡೆ ಎಲ್ಲ ನೀರದು ಎಲ್ಲ ತುಂಬಿ ಇಟ್ಕೊಂಡಿದ್ದೀನಿ ರೀ. ಆಯಿತು, ಹೊರಗಡೆ ನೋಡಿರಿ ಎಷ್ಟು ಚೆನ್ನಾಗಿ ಅಷ್ಟು ಎಲ್ಲ ತೊಳೆದ್ಬಿಟ್ಟಿನಿ ರೀ. ಇವತ್ತು ಅಂಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ಬುಟ್ಟಿ ಎಲ್ಲ ಒಗ್ಯಾಕತ್ತಂತೇಳಿ ನೀರು ತುಂಬಿಟ್ಕೊಂಡು ನೋಡಿರಿ. ಒಗ್ಯೋದಾಯ್ತು ಅಂತೇಳಿ ಆ ಕಡೆ ಆಕಳುಗಳು ಹೋಗ್ತಾ ಇದ್ದಾವೆ ರೀ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ರೀ. ಹೆಸರು ಅನ್ನ ಮಾಡ್ಬೇಕ್ರಿ. ಬೊಗನ್ಯಾಗ ನೀರು ಹಾಕಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಉರಿ ಹಚ್ಚಿ ಇಕ್ಕಿದ್ದೀನಿ ರೀ. ಈ ಕಡೆ ಅನ್ನ ಕೊಯ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿರಿ, ಈ ಕಡೆ ಹಸುಗಳ್ನು ಹೊಂಟಿದ್ದೇವ್ರಿ. ಪಾಪ ಹಸುಗಳು ಬಂದಿವಲ್ರಿ, ಅದಕ್ಕೆ ಅವು ಅಲ್ಲೇ ನಿಂತಿದ್ದೇವ್ರು. ಪಾಪ ಮೊಸರಿ ನೋಡಿ ಅಷ್ಟು ಮೊಸರಿ ಎಲ್ಲ ಕುಡ್ದವ್ರಿ. ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿ ಹಾಕಿದ್ರೆ ಆಯ್ತು ಅಂತೇಳಿ ಅಷ್ಟು ಮೊಸರಿ ಅದು ಕುಡ್ದು ಒಂದು ಸ್ವಲ್ಪ ರೊಟ್ಟಿ ಕೊಟ್ಟರೆ ಒಂದು ರೊಟ್ಟಿ ತಿಂದು ತಾಯಿ ಮಗಳು ಹೋಗ್ತಾ ಇದೆ ನೋಡ್ರಿ. ಪಾಪ ಹಸುಗಳು ಹಂಗೆ ಬರ್ತಾ ಇರ್ತಾವ್ರಿ ಸ್ನೇಹಿತರೆ. ಅದಕ್ಕೆ ನೋಡಿರಿ ಪಾಪ ಎಷ್ಟು ಚೆನ್ನಾಗೈತೆ ಅಂತ ಹೇಳೋ ಮಗಳಂತೂ ಭಾಳ ಚೆನ್ನಾಗೈತೆ ರೀ. ಅದಕ್ಕೆ ನೋಡಿರಿ ಎಷ್ಟು ಸೂಪರ್ ಅದ ರೀ. ಆಕಳಂತೂ ತುಂಬ ಚೆನ್ನಾಗದ ರೀ. ನೋಡಿರಿ, ನಾನು ಇವಾಗ ತೊಗರಿ ನೀರಲ್ಲಿ ಹಾಕೊಂಡಿನಿ ರೀ. ಬೇಸಿಗೆಯಲ್ಲಾದರೆ ನಂಗೆ ಸ್ವಲ್ಪ ಹೊಟ್ಟೆ ನೋವಿನಿಂದ ಆಪ್ಷನ್ ಆಯ್ತಲ್ಲ ರೀ. ಹಾಗಾಗಿ ತೊಗರಿ ಅದು ಭಾರ ಎತ್ತಕ್ಕಾಗಲ್ಲ, ಕೀರಕ್ಕಾಗಲ್ಲ ಅಂತೇಳಿ ಏನು ಕೂಡ ತೊಗರಿ ನೀರು ಹಾಕೊಳ್ಳಿಲ್ಲ ರೀ. ಅದಕ್ಕೆ ಇವಾಗ ಅಷ್ಟೇ ತೊಗರಿ ನೀರು ಹಾಕೊಂಡು ನೋಡಿರಿ. ನಮ್ಮ ಮನೆ ಎದುರುಗಡೆನೇ ಹುಂಚಿರಾಯಿ ಗುಡಿ ಅಂತೇಳಿ ದೇವ್ರು ಅದನ್ ರೀ. ಅದಕ್ಕೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಹೆಂಗೆ ಅದಾವ್ರಿ ಈ ಕಡೆ ಹಳ್ಳಿ ಮನೆಗಳೆಲ್ಲ ಅಂತ ನೋಡ್ಬೋದು ರೀ. ನೋಡಿರಿ, ಈ ಕಡೆ ನಾನು ತೊಗರಿ ಎಲ್ಲ ಒಣ ಹಾಕಿದ್ದೀನಿ ರೀ. ಮತ್ತು ಮಾಡ ಆಗ್ಯದ್ರಿ. ಅದಕ್ಕೆ ಈಗ ನಿನ್ನೆ ಅಷ್ಟು ಸ್ವಲ್ಪ ಒಣಗ್ಯಾವ್ರಿ, ಇವತ್ತು ಒಣಗ್ಯಾವ್ರಿ. ನಾನು ಬಿಸಿಲು ಬೀಳ್ತದೋ ಇಲ್ಲೋ ಅಂತ ಅಂದ್ಕೊಂಡಿದ್ರಿ. ಆದರೂ ದೇವ್ರ ಪುಣ್ಯಲಿ ಬಿಸಿಲು ಬಿದ್ದದ್ರಿ. ಹಾಗೆ ಒಣಗ್ಯಾವ್ರಿ ತೊಗರಿ. ಅದಕ್ಕೆ ಇನ್ನೊಂದು ದಿವ್ಸ ಅದಾವ್ರಿ. ನಾಳೆಗೆ ಒಂದು ದಿವಸ ಹಾಕ್ಬೇಕ್ರಿ. ಇನ್ನೊಂದು ಸ್ವಲ್ಪ ಹಿಂಗಾಗ್ಯಾವ ನೋಡಿರಿ. ಸ್ವಲ್ಪ ಮೆತ್ತಗೆ ಅದಾವ್ರಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕ್ರಿ. ದೇವ್ರ ಪುಣ್ಯಲಿ ನಾಳೆಗೆ ಒಂದಿನ ಬಿಸಿಲು ಬಿತ್ತಂದ್ರೆ ತುಂಬ ಚೆನ್ನಾಗಿ ಒಣಗ್ತಾವ್ರಿ ಸ್ನೇಹಿತರೆ. ಮಳೆಗಾಲದಲ್ಲಿ ತೊಗರಿ ಒಣಗ್ಸೋದು ಭಾಳ ಕಷ್ಟ ಆಗುತ್ತೆ ರೀ. ತೆಗಿಯೋದು ಹಾಕೋದು ಭಾಳ ಬೇಜಾರಾಗ್ಬಿಡ್ತೈತೆ ರೀ. ಅದಕ್ಕೆ ಈಗ ಮಾಡಾಗ್ಯದ ಅಂತೇಳಿ ಅಷ್ಟು ತೆಗಿತಾ ಇದ್ದೀನಿ ರೀ. ನೋಡಿರಿ, ಅಷ್ಟು ಬಳದಿ ತೆಗಿಯೋದು ಮತ್ತು ಹಾಕೋದು 2 ಸರಿ ಐತೆ ರೀ. ಮಾಡ ಆಗ್ತದೆ ರೀ. ಇದ್ರ ತೊಗರಿ ಎಲ್ಲ ಹಾಳಾಗೋಗುತ್ತೆ ಅಂತೇಳಿ ಮತ್ತು ತೆಗಿಯೋದು ಹಾಕೋದೇ ಆಗ್ಯದ ನೋಡಿರಿ ನಂದಂತೂ. ನೋಡಿರಿ ಸ್ನೇಹಿತರೆ, ಈಗ ಮತ್ತು ನಾಳೆ ಸಿಗ್ತೀನಿ ರೀ. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಎಲ್ಲರೂ ನಮಸ್ಕಾರ.